ಊರಲ್ಲಿ 90 ಭಾಗ ಮಹಿಳೆಯರಿಗೆ ಈ ಸಮಸ್ಯೆ ಕಾಡ್ತಾನೆ ಇರುತ್ತೆ. ಆ ಸಮಸ್ಯೆ ಏನು ಅಂದರೆ ಈ ಥರ ಕಿವಿ ಓಲು ದೊಡ್ಡದಾಗಿರೋದು, ಓಲೆ ಈ ಥರ ಜಗ್ತಾ ಇರುತ್ತೆ. ಯಾವುದೇ ಓಲೆ ಹಾಕೊಂಡ್ರೂ ಅದು ಕರೆಕ್ಟಾಗಿ ಕೂರೋದಿಲ್ಲ. ಹಿಂದಕ್ಕೆ ಬಟನ್ ಹಾಕಿದ್ರೂ ಸಹ ಕೂರೋದಿಲ್ಲ. ಒಂದು ಬಟನ್ ಹಾಕಿದ್ರೆ ಕೂರಲ್ಲ ಅಂತ ಹೇಳಿ ಎರಡೆರಡು ಬಟನ್ ಹಾಕಿದ್ರೆ ಅದು ತುಂಬ ಪೇಯ್ನ್ ಆಗುತ್ತೆ. ಇನ್ನೊಂದು ಇದಕ್ಕೆ ಸೊಲ್ಯೂಷನ್ ಅಂದರೆ ಕೆಲವರು ಸ್ಟಿಚ್ ಅಂತ ಹೇಳ್ತಾರೆ, ಕಿವಿ ಹೊಲಿಸ್ಕೊಳ್ಳೋದು. ಅದೂ ಅಷ್ಟೇ ತುಂಬ ನಿಮಗೆ ನೋವಿರುತ್ತೆ ಮತ್ತು ದುಡ್ಡು ಜಾಸ್ತಿ ಖರ್ಚಾಗುತ್ತೆ ಅಂತಲೇ ಹೇಳ್ಬೋದು. ಇವೆಲ್ಲದಕ್ಕೆ ಇಂಥ ಒಂದು ಒಳ್ಳೆ ಬೆಸ್ಟ್ ಸೊಲ್ಯೂಷನ್ ಏನಂತ ನಾನು ಕಂಡಿಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಅದು ಏನು ಅಂತ ನಿಮಗೂ ಕೂಡ ಶೇರ್ ಮಾಡ್ತೀನಿ ಮುಂದೆ ವಿಡಿಯೋದಲ್ಲಿ ಸ್ಕಿಪ್ ಮಾಡದೆ ವಿಡಿಯೋ ನೋಡಿ ಅರ್ಥ ಆಗುತ್ತೆ ಅಂತ ಹೇಳ್ತೀನಿ. ಬನ್ನಿ ವಿಡಿಯೋ ನೋಡೋಣ ಮುಂದೆ. ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಮಹಿಳೆಯರಿಗೆ ಯೂಸ್ ಆಗೋವಂಥ ಒಂದು ಪ್ರಾಡಕ್ಟ್ ಜೊತೆನೇ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಅದು ಯಾವುದು ಪ್ರಾಡಕ್ಟು ಮತ್ತು ಏನು ಯೂಸು ಎಲ್ಲನೂ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ತಿಳ್ಕೊಳ್ಳಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ವಿಡಿಯೋನ ಹೆಚ್ಚು ಜನರಿಗೆ ಶೇರ್ ಮಾಡಿ, ಇನ್ಫಾರ್ಮೇಷನ್ನ ಹೆಚ್ಚು ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ, ಪ್ಲೀಸ್ ಫ್ರೆಂಡ್ಸ್ ಸಪೋರ್ಟ್ ಮಾಡಿ. ನಾನೊಬ್ಬ ಚಿಕ್ಕ ಯೂಟ್ಯೂಬರ್, ನಿಮ್ಮ ಸಹಕಾರ ತುಂಬ ಅಗತ್ಯ ಇದೆ, ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಈಗಾಗಲೇ ನೀವು ನೋಡ್ತಾ ಇರೋದಂಗೆ ನನಗೆ ಈ ಮಹಿಳೆಯರಿಗೆ ಹೆಂಗಸರಲ್ಲಿ ಈ ಕಿವಿ ಏನು ಓಲ್ ದೊಡ್ಡದಾಗಿರೋದು ಅಂತ ಹೇಳ್ತೀವಲ್ಲ, ಆ ಥರ ಸಮಸ್ಯೆಯಿಂದ ಸುಮಾರು ಜನ ನಾವು ಸಫರ್ ಮಾಡ್ತಾನೆ ಇರ್ತೀವಿ. ಅದಕ್ಕೆ ಸ್ಟಿಚ್ ಹಾಕ್ಸ್ಕೊಳ್ತೀವಿ ಮತ್ತು ಬಟನ್ ಹಾಕೋತೀವಿ, ಏನೇ ಮಾಡಿದ್ರೂ ಅದಕ್ಕೆ ಸೊಲ್ಯೂಷನ್ ಸಿಗ್ತಾ ಇರೋದಿಲ್ಲ. ಅದಕ್ಕೋಸ್ಕರ ಈ ಸ್ಟಿಚ್ ಹಾಕೋದಕ್ಕೆ ಹೋದ್ರೂ ನಮಗೆ ಸುಮಾರು ದುಡ್ಡು ಖರ್ಚಾಗುತ್ತೆ, ಪೇಯ್ನ್ ಕೂಡ ಆಗುತ್ತೆ. ಸೊ ಈ ಪೇಯ್ನ್ ಇಲ್ದಲೆ ನಮಗೆ ನಮ್ಮ ಕಡಿಮೆ ಬಡ್ಜೆಟಲ್ಲಿ ಒಂದು ಸೊಲ್ಯೂಷನ್ನ ನಾನಿವತ್ತು ಹುಡುಕಿಕೊಂಡು ನಿಮ್ಮ ಮುಂದೆ ತೊಗೊಂಡು ಬಂದಿದ್ದೀನಿ. ಅದು ಯಾವುದು ಪ್ರಾಡಕ್ಟ್ ಅಂದರೆ ಇದೆ ಫ್ರೆಂಡ್ಸ್, ನೋಡ್ತಾ ಇರ್ಬೋದು, ಇನ್ವಿಸಿಬಲ್ ಇಯರ್ ಲೂಪ್ ಪ್ಯಾಚಸ್ ಅಂತ. ಇದು ತುಂಬ ಜನಕ್ಕೆ ಯೂಸ್ ಆಗುತ್ತೆ. ಈ ಸಫರ್ ಪಡ್ತಾ ಇರೋ ಹೆಣ್ಮಕ್ಳಿಗೆ ಇದು ತುಂಬಾ ಯೂಸ್ ಆಗುತ್ತೆ. 100% ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಇದರ ಆಫ್ಟರ್ ರಿಸಲ್ಟು, ಬಿಫೋರ್ ರಿಸಲ್ಟು ಎರಡೂ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ನೋಡಿ ನಿಮಗೆ ಗೊತ್ತಾಗುತ್ತೆ. ಈಗ ನೋಡಿ, ಇದನ್ನು ಉಪಯೋಗಿಸೋದು ತುಂಬ ಸುಲಭ. ಏನಂದರೆ ಜಸ್ಟ್ ಒಂದನ್ನು ಹೀಗೆ ತಗೊಂಡು ಈ ಥರ ಶೀಟು, ಒಂದು ಪ್ಯಾಕಲ್ಲಿ ನಿಮಗೆ 100 ಪೀಸು ಸಿಗುತ್ತೆ. ಒಂದೊಂದು ಶೀಟಲ್ಲಿ 10 ಬರುತ್ತೆ. ಇದಕ್ಕೆ ಜಸ್ಟ್ 55 ರುಪೀಸ್ ನಾನು ಪೇ ಮಾಡಿರೋದು. ಇದು ಮೀಶೋದಲ್ಲಿ ನಾನು ತೊಗೊಂಡಿದ್ದು ಫ್ರೆಂಡ್ಸ್. ಮೀಶೋದಲ್ಲಿ ಅವೈಲೇಬಲ್ ಇದೆ. ಇದು ಇಯರ್ ಲೂಪ್ ಪ್ಯಾಚಸ್ ಅಂತ. ಇದು ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ನಮಗೆ. ಮತ್ತು ವಿತೌಟ್ ಪೇಯ್ನ್ ನಾವು ಓಲೆನ, ಯಾವುದೇ ದೊಡ್ಡ ಓಲೆ ಆಗಿರ್ಬೋದು, ತುಂಬ ಈಸಿಯಾಗಿ ಹಾಕೋಬೋದು ಮತ್ತು ಚೆನ್ನಾಗಿ ಕೂರುತ್ತೆ ಅಂತಲೇ ಹೇಳ್ತೀನಿ. ಇದನ್ನು ನಾವು ಯೂಸ್ ಮಾಡೋದು ತುಂಬ ಅಂದರೆ ತುಂಬ ಸುಲಭ. ಬನ್ನಿ ನೋಡೋಣ ಇದನ್ನು ಯಾವ ರೀತಿ ಯೂಸ್ ಮಾಡೋದು ಅಂತ. ಈಗ ನೀವು ನೋಡ್ತಾ ಇದ್ದೀರಾ ನಾನು ಓಲೆ, ಇದಕ್ಕೆ ಯಾವುದೇ ರೀತಿ ಹಿಂದೆ ನಾನು ಬಟನ್ ಆಗಲಿ ಇದಾಗಲಿ ಏನೂ ಬಳಸಿಲ್ಲ, ಹಾಗೆ ಹಾಕ್ಕೊಂಡಿದ್ದೀನಿ. ಇದು ಮುಂದಕ್ಕೆ ಹೇಗೆ ಬಾಗ್ತಾ ಇದೆ ಅಂತ ನಿಮಗೆ ಗೊತ್ತಾಗ್ತಾ ಇದೆ ಅಲ್ವಾ. ಇವಾಗ ನಾನು ಈ ಪ್ರಾಡಕ್ಟ್ನ ಯೂಸ್ ಮಾಡಿ ಮತ್ತೆ ವೇರ್ ಮಾಡಿ ನಿಮ್ಮ ಮುಂದೆ ತೋರಿಸ್ತೀನಿ. ಇದೊಂದು ಶೀಟಲ್ಲಿ ಜಸ್ಟ್ ಒಂದು ಪ್ಯಾಕ್ನ ಈ ಥರ ತೊಗೊಳ್ಳೋದು. ಈ ಥರ ಕರೆಕ್ಟಾಗಿ ಸೆಂಟ್ರಿಗೆ ಬರೋ ಥರ ನಾವು ಸ್ಟಿಕ್ ಮಾಡ್ಕೋಬೇಕಾಗುತ್ತೆ. ತುಂಬಾ ಈಸಿ, ಏನು ಕಷ್ಟ ಇಲ್ಲ ನಮಗೆ. ತುಂಬ ಈಸಿಯಾಗಿ ಇದನ್ನು ನಾವು ಮಾಡಬೇಕು. ಪ್ಲಸ್ ಇದು ಹಾಕಿರೋದು ನಮಗೆ ಗೊತ್ತಾಗೋದಿಲ್ಲ. ನೋಡ್ತಾ ಇರ್ಬೋದು ನೀವು. ಇವಾಗ ನಾನು ಇದಕ್ಕೆ ಹಿಂದೆಗಡೆ ಇಲ್ಲಿ ಸ್ಟಿಕ್ ಮಾಡಿದ್ದೀನಿ, ಇದನ್ನು ಅಂದರೆ ಅಂಟಿಸಿದ್ದೀನಿ. ಈಗ ಬನ್ನಿ ಓಲೆ ಹಾಕಿ ನೋಡೋಣ.
ಸಿ ದಿಸ್ ಇಸ್ ರಿಸಲ್ಟ್. ನೋಡ್ತಾ ಇರ್ಬೋದು, ನೋಡಿ ಎಷ್ಟು ನೀಟಾಗಿ ಕೂತ್ಕೊಂಡಿದೆ. ಮತ್ತು ನೀವು ಅದನ್ನು ಅಂಟಿಸಿದ್ದೀರಾ ಅಂತ ನಿಮಗೆ ಎಲ್ಲೂ ಕಾಣಿಸೋದಿಲ್ಲ, ಯಾಕೆಂದರೆ ಇದು ಟ್ರಾನ್ಸ್ಪರೆಂಟ್ ಆಗಿರೋದ್ರಿಂದ ಎಲ್ಲೂ ನಿಮಗೆ ಗೊತ್ತಾಗೋದಿಲ್ಲ ಕಿವಿಲಿ ಅಂಟಿಸಿರೋದು. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಓಲೆ ಕೂತ್ಕೊಂಡಿದೆ. ಬಿಫೋರ್ ಆ್ಯಂಡ್ ಆಫ್ಟರ್ ರಿಸಲ್ಟ್ ನೀವೇ ನಿಮ್ಮ ಕಣ್ಮುಂದೆ ನೋಡ್ತಾ ಇದ್ದೀರಾ ಎಷ್ಟು ನೀಟಾಗಿ ಸ್ಟಿಕ್ ಆಗಿದೆ ಈ ಓಲೆ ಅಂತ. ಆವಾಗಲೇ ಫುಲ್ಲು ನನಗೆ ಮುಂದಕ್ಕೆ ಬಾಗ್ತಾ ಇತ್ತು. ಈಗ ನನಗೆ ಅದನ್ನು ಸ್ಟಿಕ್ ಮಾಡಿ ಓಲೆ ಹಾಕ್ಕೊಂಡಾಗ ತುಂಬಾ ನೀಟಾಗಿ ಕೂತ್ಕೊಂಡಿದೆ. ನೋಡ್ತಾ ಇರ್ಬೋದು, ಆಲ್ರೆಡಿ ನಾನು ಇದಕ್ಕೆ ಅದನ್ನು ಸ್ಟಿಕ್ ಮಾಡಿ ಹಾಕ್ಕೊಂಡಿದ್ದೀನಿ. ಈಗ ನೋಡಿ ಎಷ್ಟು ನೀಟಾಗಿ ನನ್ನ ಇಯರಿಂಗ್ಸು ನನ್ನ ಕಿವಿಲಿ ಕೂತ್ಕೊಂಡಿದೆ ಅಂತ. ನಾನಂತೂ ಎರಡೆರಡು ಬಟನ್ ಹಾಕ್ತಾಯಿದ್ದೆ ಫ್ರೆಂಡ್ಸ್. ಒಂದು ಬಟನ್ಗೆ ನನಗೆ ಓಲೆ ಕೂರ್ತಾ ಇರಲಿಲ್ಲ, ಎರಡೆರಡು ಬಟನ್ ಹಾಕಿದಾಗ ಕೂರ್ತಾಯಿತ್ತು. ಬಟ್ ನನಗೆ ಅದು ತುಂಬ ಪೇಯ್ನ್ ಆಗ್ತಾಯಿತ್ತು ಆ ಬಟನ್ ಹಾಕಿದಾಗ. ಅದಕ್ಕೆ ನಾನು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಸ್ಕ್ರಾಲ್ ಮಾಡ್ತಾ ಇದ್ದಾಗ ಮೀಶೋದಲ್ಲಿ ಇದು ನನಗೆ ಪ್ರಾಡಕ್ಟ್ ಸಿಕ್ತು, ನೋಡೋಣ ಅಂತ ನಾನು ಆರ್ಡರ್ ಮಾಡಿ ತರಿಸ್ಕೊಂಡಿದ್ದೆ. ತುಂಬ ಅಂದರೆ ತುಂಬ ಒಳ್ಳೆಯ ಪ್ರಾಡಕ್ಟು, ತುಂಬ ಚೆನ್ನಾಗಿ ನನಗೆ ಯೂಸ್ ಆಯಿತು. ನಿಮ್ಮ ಕಣ್ಮುಂದೆನೇ ನಾನು ತೋರಿಸಿದ್ದೀನಿ, ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಯಾರಿಗಾದರೂ ಈ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ, ಅಂದರೆ ಕಿವಿ ಓಲು ದೊಡ್ಡದಾಗಿ ಓಲೆ ಹಾಕ್ಕೊಳಕ್ಕಾಗ್ತಾಯಿಲ್ಲ, ನಮಗೆ ಇಷ್ಟ ಬಂದಿದ್ದು ಇಯರಿಂಗ್ಸ್ ಹಾಕ್ಕೊಳಕ್ಕಾಗ್ತಾಯಿಲ್ಲ, ಸ್ಟಿಚ್ ಮಾಡಿಸ್ಕೊಳ್ಳೋಕ್ಕೆ ಭಯ ಇದೆ ಅಂಥವರು ಈ ಪ್ರಾಡಕ್ಟ್ನ ಈಸಿಯಾಗಿ ಬೈ ಮಾಡಿ ನಂಬಿಕೆಯಿಂದ ಬೈ ಮಾಡ್ಬೋದು. ಮತ್ತು ಬಹಳ ಸುಲಭವಾಗಿ ಇದನ್ನು ಯೂಸು ಕೂಡ ಮಾಡ್ಬೋದು. ತುಂಬ ಚೆನ್ನಾಗಿದೆ. ಮೀಶೋದಲ್ಲಿ ನೀವು ಇಯರ್ ಲೂಪ್ಸ್ ಪ್ಯಾಚಸ್ ಅಂತ ಸರ್ಚ್ ಮಾಡಿದ್ರೆ ಇದು ನಿಮಗೆ ಸಿಗುತ್ತೆ. ಇದು 100 ಪೀಸ್ ಬಂದ್ಬಿಟ್ಟು 55 ರುಪೀಸ್. ತುಂಬ ಅಫೋರ್ಡಬಲ್ ಪ್ರೈಸಲ್ಲೂ ಇದೆ, ತುಂಬ ಚೆನ್ನಾಗಿದೆ. ನೋಡ್ತಾ ಇರ್ಬೋದು, ನೀವೇ ನೋಡ್ತಾ ಇದ್ದೀರಾ, ನಿಮ್ಮ ಕಣ್ಮುಂದೆನೇ ತೋರಿಸಿದ್ದೀನಿ ಬಿಫೋರ್ ಆ್ಯಂಡ್ ಆಫ್ಟರ್ ರಿಸಲ್ಟ್ನ. ಈ ಥರ ನಾನು ತುಂಬ ವರ್ಷದಿಂದ ಈ ಸಮಸ್ಯೆಯಿಂದ ತುಂಬ ಸಫರ್ ಆಗಿದ್ದೆ. ಯಾಕೆಂದರೆ ನಾನು ಓಲೆನೇ ಹಾಕ್ಕೊಳಕ್ಕಾಗ್ತಾಯಿಲ್ಲ, ದೊಡ್ಡ ದೊಡ್ಡ ಓಲೆ ಹಾಕ್ಕೊಳ್ಳೋಕ್ಕೆ ಆಗ್ತಾಯಿರಲಿಲ್ಲ ನನಗೆ. ಆಮೇಲೆ ನಾನು ಬಟನ್ ಹಾಕಿದಾಗ ನನಗೆ ಹೇಳ್ದಂಗೆ ತುಂಬಾ ಪೇಯ್ನ್ ಬರ್ತಾಯಿತ್ತು. ಅದಕ್ಕೋಸ್ಕರ ನಾನು ದೊಡ್ಡ ದೊಡ್ಡ ಇಯರಿಂಗ್ಸ್ ಹಾಕೋದೇ ಬಿಟ್ಬಿಟ್ಟಿದ್ದೆ. ತುಂಬ ಸಫರ್ ಆಗಿದೆ. ಈಗಂತೂ ನನಗೆ ತುಂಬ ಖುಷಿ ಆಗಿದೆ ಫ್ರೆಂಡ್ಸ್. ಈ ಥರ ಒಂದು ಪ್ರಾಡಕ್ಟ್ ನನಗೆ ಸಿಕ್ಕಿದ್ದು ತುಂಬಾ ಖುಷಿಯಾಗಿದೆ. ತುಂಬ ಅಫೋರ್ಡಬಲ್ ರೇಟಲ್ಲೂ ಸಿಗುತ್ತೆ ಮತ್ತು ನಮಗೆ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಜಸ್ಟ್ ಏನಿಲ್ಲ, ಇದನ್ನು ತೆಗೆದು ನಿಮಗೆ ಹಿಂದೆಗಡೆ ಅದು ನಮ್ಮದು ಕಿವಿ ಓಲೆ ಏನಿರುತ್ತೆ ಅದು ಸೆಂಟ್ರಿಗೆ ಬರೋ ಥರ ನೋಡಿಕೊಂಡು ನಾವು ಇದನ್ನು ಸ್ಟಿಕ್ ಮಾಡ್ಕೋಬೇಕು. ಆಮೇಲೆ ನೀವು ಯಾವ ಓಲೆ ಹಾಕ್ಕೋಬೇಕು ಅಂದ್ಕೊಂಡಿದ್ರೆ ಆ ಓಲೆನ ಅದಕ್ಕೆ ಪ್ರೆಸ್ ಮಾಡಿದ್ರೆ ಅದು ಸರಿಯಾಗಿ ಕೂತ್ಕೊಳ್ಳುತ್ತೆ. ತುಂಬ ಚೆನ್ನಾಗಿದೆ ರಿಸಲ್ಟ್ ಅಂತೂ. ತುಂಬ ಈಸಿಯಾಗಿ ಇದನ್ನು ಯೂಸ್ ಮಾಡೋದು ಅಷ್ಟೇ ತುಂಬಾ ಸುಲಭ. ಮತ್ತು ತುಂಬಾ ಯೂಸ್ ಆಗುವಂಥ ಪ್ರಾಡಕ್ಟು ನಿಮ್ಮ ಮುಂದೆ ತೊಗೊಂಬಂದು ನಿಮಗೆ ಶೇರ್ ಮಾಡಿದ್ದೀನಿ. ಐ ಹೋಪ್ ನಿಮಗೂ ಇಷ್ಟ ಆಗಿದೆ ಈ ವಿಡಿಯೋ ಅಂತ ಅಂದ್ಕೊಂಡಿದ್ದೀನಿ. ನಿಮಗೇನಾದರೂ ಇಷ್ಟ ಆಗಿ ಸ್ವಲ್ಪ ಯೂಸ್ ಆಯಿತು ಅನಿಸಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನೂ ಎಷ್ಟೆಷ್ಟು ಇಂಥ ಸಫರ್ ಆಗ್ತಾಯಿರೋ ಜನಕ್ಕೆ ಇನ್ನಷ್ಟು ಈ ವಿಡಿಯೋನ ಶೇರ್ ಮಾಡಿ, ಇನ್ಫಾರ್ಮೇಷನ್ನ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.